ಪ್ರೈಸ್ ದಿ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ವರ್ಲ್ಡ್ ಆಫ್ ಕ್ರೈಸ್ಟ್ ವಾಚಿ. ನಾನು ನಿಮ್ಮ ಮಾನಸ ಕ್ರಿಸ್ಟಿಯಾ. ಈ ದಿವಸ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂತ ಸಪ್ತ ಸ್ವರಗಳನ್ನ ನಾವು ಧ್ಯಾನಿಸೋಣ ಸ್ನೇಹಿತರೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂತ ಮೊದಲನೆಯ ಮಾತು ಏನಪ್ಪಾ ಅಂತಂದ್ರೆ, ಲೂಕ 23ನೇ ಅಧ್ಯಾಯ 43ನೇ ವಚನದಲ್ಲಿ ಯೇಸು ಸ್ವಾಮಿ ನುಡಿದಂತ ಮೊದಲನೆಯ ಮಾತು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂದು ಅವರು ಅರಿಯರು ಎಂಬುದಾಗಿ ಕ್ಷಮಾಪಣೆಯ ಬಗ್ಗೆ ಆತನು ನುಡಿದಂತ ಮೊದಲನೆಯ ಮಾತನ್ನ ನಾವು ನೋಡಬಹುದು ಸ್ನೇಹಿತರೆ. ಯೇಸು ಕ್ರಿಸ್ತನು ನುಡಿದಂತ ಎರಡನೆಯ ಮಾತು ಶಿಲುಬೆಯಲ್ಲಿದ್ದಾಗ ಏನಪ್ಪಾ ಅಂತಂದ್ರೆ, ಲೂಕ 23ನೇ ಅಧ್ಯಾಯ 43ನೇ ವಚನದಲ್ಲಿ ವಾಕ್ಯವು ಹೇಳುತ್ತದೆ, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ಕಳ್ಳನಿಗೆ ದೇವರು ಮಾಡಿದಂತ ಒಂದು ವಾಗ್ದಾನವನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಇನ್ನು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದಂತ ಮೂರನೆಯ ಮಾತು ಏನಪ್ಪಾ ಅಂತಂದ್ರೆ, ಮತ್ತಾಯ 19ನೇ ಅಧ್ಯಾಯ 26ನೇ ವಚನದಲ್ಲಿ ಯೇಸು ತನ್ನ ತಾಯಿಗೆ, ಅಮ್ಮ ಈಗೋ ನಿನ್ನ ಮಗನು ಎಂದು